ಸರಿ ಮಾ ಆಯ್ತು. ಹಾಯ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇದು ಹಬ್ಬದ ಹಿಂದಿನ ದಿನದ ವ್ಲಾಗ್ ಆಗಿರುತ್ತೆ. ಮಾರ್ನಿಂಗ್ ಎದ್ದು ಬೇಗ ಎಲ್ಲ ಕೆಲಸನೂ ಮುಗಿಸ್ಕೊಳ್ಳೋಣ ಅಂತ ಪ್ರತಿಯೊಂದು ಬೇಗನೆ ಮಾಡ್ಕೋತಿದ್ದೀನಿ. ಮಾರ್ನಿಂಗ್ ಸಿಂಪಲ್ ಬ್ರೇಕ್ಫಾಸ್ಟ್ ಮೊಸರನ್ನ ಪ್ರಿಪೇರ್ ಮಾಡಿದ್ದೆ. ಅದ್ರ ಜೊತೆಗೆ ಸ್ವಲ್ಪ ಚಪಾತಿ ಕೂಡ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ಚಪಾತಿ ಕೂಡ ರೆಡಿ ಮಾಡ್ತಿದ್ದಾರೆ. ಮಧ್ಯಾಹ್ನ ಊಟಕ್ಕೆ ಹೀರೆಕಾಯಿ ಪಲ್ಯ ಮತ್ತು ರಸಮ್ ಮಾಡ್ಕೊಂಡು ರೈಸ್ ಮಾಡಿಕೊಂಡ್ರೆ ಆಗುತ್ತೆ ಅಂತ ಹೇಳಿ ಅದನ್ನು ಪ್ರಿಪೇರ್ ಮಾಡ್ಕೊಳ್ಳೋಣ ಬೇಗನೆ ಅಂತ ಹೇಳಿ ಎಲ್ಲನೂ ರೆಡಿ ಮಾಡ್ಕೊತಿದ್ದೀವಿ. ಸಿಹಿಗೂ ಕೂಡ ಇವತ್ತು ಹಾಲಿಡೇ ಇದೆ. ಇವತ್ತಿಂದ ಮಂಡೇವರೆಗೂ ಅವಳಿಗೆ ಹಾಲಿಡೇ ಇದೆ. ಸ್ಟಡಿ ಹಾಲಿಡೇಸ್ ಕೂಡ ಕೊಟ್ಟಿದ್ದಾರೆ, ಹಾಗೆಯೇ ಹಬ್ಬಕ್ಕೂ ಕೂಡ ಹಾಲಿಡೇ ಕೊಟ್ಟಿದ್ದಾರೆ. ಅದರಿಂದ ಸಿಹಿ ಇನ್ನು 4 ಡೇಸ್ ಮನೇಲೇ ಇರ್ತಾರೆ. ಅದಾದಮೇಲೆ ನಾನು ಮತ್ತು ನಮ್ಮತ್ತೆ ಮಾತಾಡ್ತಾ ಬೇಗ ಅಡುಗೆ ಮಾಡ್ಕೋತಿದ್ದೀವಿ. ಯಾಕಂದರೆ ತುಂಬಾ ಕೆಲಸ ಇರುತ್ತೆ. ಆ್ಯಕ್ಚುಲಿ ನಾನು ಹಬ್ಬ ಇದೆ ನೆಕ್ಸ್ಟ್ ಡೇ ಅಂತ ಅಂದಾಗ ದೇವ್ರ ಮನೆ ಆಗಲಿ ವಾಶ್ರೂಮ್ಸ್ ಆಗಲಿ ಪ್ರತಿಯೊಂದೂ ಮತ್ತೊಮ್ಮೆ ಕ್ಲೀನ್ ಮಾಡ್ಕೋತೀನಿ. ಅದು ಅಭ್ಯಾಸ. ಹಾಗಾಗಿ ಬೇಗ ಕೆಲಸ ಮಾಡಿಕೊಂಡ್ರೆ ನಾನು ಆಲ್ಮೋಸ್ಟ್ 2 ಇಲ್ಲ 3 ಅಷ್ಟರಲ್ಲಿ ಬೇಗ ಕೆಲಸ ಮುಗಿಸ್ಕೊಳ್ಳೋಣ. ಮತ್ತು ಕೆಲವೊಂದು ಐಟಮ್ಗಳನ್ನ ತರಬೇಕಿತ್ತು. ಸೊ ಅದರಿಂದ ಬೇಗ ಕೆಲಸ ಮುಗಿಸ್ಕೊಂಡು ಹೋದರೆ ಐಟಮ್ಗಳನ್ನ ಸಹ ತೊಗೊಬರ್ಬೋದು ಅಂತ ಹೇಳಿ ಕೆಲಸ ಮಾಡ್ಕೋತಿದ್ದೆ. ಸಿಹಿ ವಿಚಾರದಲ್ಲಿ ಅವ್ರ ಅಜ್ಜಿ ಸ್ವಲ್ಪನೂ ನೆಗ್ಲಿಜೆನ್ಸಿ ಇರೋಲ್ಲ. ಅವಳಿಗೆ ಟೈಮ್ಗೆ ಏನು ಕೊಡಬೇಕು, ಹಾಲು ನಾಷ್ಟ ಪ್ರತಿಯೊಂದು ಅವಳಿಗೆ ಕೊಟ್ಟು ಅವಳನ್ನ ಚೆನ್ನಾಗಿ ನೋಡ್ಕೋತಾರೆ. ಅದರಿಂದ ನಾನು ಕೆಲವೊಂದು ಸರಿ ಅವಳನ್ನ ಮರೆತರೂ ಅವ್ರ ಅಜ್ಜಿ ಅವಳನ್ನ ಮರೆಯಲ್ಲ, ಅಷ್ಟು ತುಂಬ ಪ್ರೀತಿ ಮಾಡ್ತಾರೆ. ಮಾರ್ನಿಂಗ್ ಅವಳಿಗೆ ಬ್ರೇಕ್ಫಾಸ್ಟ್ ಕೊಟ್ಟು ಪೆಪ್ಪಾ ಪಿಗ್ ಅವಳ ಫೇವ್ರೆಟ್ ಕಾರ್ಟೂನ್ನ ಹಾಕಿ ಕೂರಿಸಿ ಅವರು ಮಿಕ್ಕಿದ ಚಿಕ್ಕ ಪುಟ್ಟ ಕೆಲಸಗಳಲ್ಲಿ ನನಗೆ ಸ್ವಲ್ಪ ಹೆಲ್ಪ್ ಮಾಡ್ತಾರೆ. ಇವತ್ತು ವೆದರ್ ಕೂಡ ಅಷ್ಟೇ ತುಂಬಾ ಚಿಲ್ಲಾಗಿದೆ. ನಿನ್ನೆ ರಾತ್ರಿ ತುಂಬಾ ಮಳೆ ಬಿದ್ದಿರೋ ಕಾರಣ ವೆದರ್ ತುಂಬಾ ಕೂಲಾಗಿದೆ. ಕೆಲಸ ಮಾಡೋಕ್ಕೆ ಆ ಗಾಳಿಯಲ್ಲಿ ತುಂಬಾ ಚೆಂದ ಅನಿಸುತ್ತೆ. ನನಗೆ ಸ್ವಲ್ಪ ಮಾರ್ನಿಂಗ್ ತುಂಬ ಕೆಲಸ ಇದೆ ಅಂತ ಅಂದ್ಕೊಂಡ್ರೆ ಅಟ್ಲೀಸ್ಟ್ ನಾನು 2 ಟೈಮ್ಸ್ ಟೀ ಕುಡಿತೀನಿ. ಅದು ನನಗೆ ಸ್ವಲ್ಪ ರಿಲ್ಯಾಕ್ಸೇಷನ್ ಅಂತ ಅನಿಸುತ್ತೆ. ಕಂಪಲ್ಸರಿ ಏನಿಲ್ಲ, ಬಟ್ ನನಗೆ ತುಂಬ ಹೆವಿ ಕೆಲಸ ಇದೆ ಅಂತ ಮೈಂಡಿಗೆ ಬಂತು ಅಂತಂದರೆ ಸ್ವಲ್ಪ ಟೆನ್ಷನ್ ತೊಗೋತೀನಿ. ಎಲ್ಲ ಕೆಲಸಗಳು ಜಾಸ್ತಿ ಹೆಕ್ಟಿಕ್ ಇದೆ ಅಂತ ಅನ್ಸೋಕ್ಕೆ ಶುರುವಾದಾಗ ಲೈಟಾಗಿ ಸ್ವಲ್ಪ ಟೀ ಮಾಡ್ಕೊಂಡು ಕುಡಿದಾಗ ಸ್ವಲ್ಪ ರಿಲ್ಯಾಕ್ಸ್ ಅಂತ ಅನಿಸುತ್ತೆ. ಅದಾದಮೇಲೆ ರಸಮ್ಗೆ ರೆಡಿ ಮಾಡ್ಕೊಳ್ಳೋಣ ಅಂಥೇಳಿ ಜೀರಿಗೆ ಮೆಣಸನ್ನ ಹುರ್ಕೋತಿದ್ದೀನಿ. ಹುರ್ಕೊಂಡು ಮಿಕ್ಸಿಗೆ ಹಾಕಿ ಪುಡಿ ಮಾಡಿಟ್ಕೊಂಡು ಮಾಮೂಲಿ ಬೇಳೆ ರಸಮ್ ಹೇಗೆ ಮಾಡ್ತಾರೆ ಆ ಥರ ಮಾಡ್ಕೋತೀನಿ. ಫುಲ್ ವಿಡಿಯೋ ಬೇಕಂತಂದರೆ ನನ್ನ ಚಾನಲಲ್ಲಿ ಶಾರ್ಟ್ಸಲ್ಲಿ ಬೇಳೆ ರಸಮ್ ಅಂತ ಇರುತ್ತೆ, ಹೋಗಿ ಚೆಕ್ ಮಾಡಿ. ಫುಲ್ ರೆಸಿಪಿ ನಿಮಗೆ ಸಿಗುತ್ತೆ. ಅದಾದಮೇಲೆ ಹುಣಸೆಹಣ್ಣು ಸಹ ಏನೇನು ನಾವು ಪರ್ಚೇಸ್ ಮಾಡೋಗಿದೆ ಅದನ್ನು ಡಿಮಾರ್ಟಿಂದನೇ ಪರ್ಚೇಸ್ ಮಾಡ್ತೀವಿ. ಅದರಿಂದ ಐಟಮ್ ಏನು ಖಾಲಿ ಆದ್ರೂ ತಕ್ಷಣ ಆ ಬಾಕ್ಸ್ನ ನಾನು ವಾಶ್ ಮಾಡಿಕೊಂಡು ಅದಕ್ಕೆ ರೀಫಿಲ್ ಮಾಡ್ಕೋತೀನಿ. ಸೊ ಒಂದೇ ಸರಿ ಯಾವಾಗಲಾದರೂ ವಾಶ್ ಮಾಡಬೇಕು ಅನ್ನೋ ಯಾವುದು ಕೆಲಸ ಜಾಸ್ತಿ ಹಿಡಿಯಲ್ಲ. ಖಾಲಿ ಆದಾಗ ಹಾಗಾಗಿ ವಾಶ್ ಮಾಡ್ಕೊಂಡು ತುಂಬಿಸ್ಕೊಳ್ಳೋದ್ರಿಂದ ತುಂಬಾ ಉಪಯೋಗ ಆಗುತ್ತೆ. ಇನ್ನು ಹೀರೆಕಾಯಿ ಪಲ್ಯ ಮಾಡ್ಕೊಳ್ಳೋಣ ಅಂಥೇಳಿ ಒಗ್ಗರಣೆಗೆ ರೆಡಿ ಮಾಡ್ಕೋತಿದ್ದೀನಿ. ಈರುಳ್ಳಿ, ಕರಿಬೇವಿನ ಸೊಪ್ಪು, ಸ್ವಲ್ಪ ಮೆಣಸಿನ್ಕಾಯಿ ಬಾಯಿಗೆ ಸಿಗಬಾರ್ದು ಅಂಥೇಳಿ ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್ ಹಾಕ್ಕೋತಿದ್ದೀನಿ. ಬೇಯಿಸಿರುವಂಥ ಬೀನ್ಸ್ ಮತ್ತು ಹೀರೆಕಾಯಿ, ಸ್ವಲ್ಪ ತೊಗರಿಬೇಳೆ ಅದ್ರ ಜೊತೆ ಒಂದೇ ಒಂದು ವಿಸಿಲ್ ಹೊಡೆಸ್ಕೊಂಡ್ರೆ ಸಾಕು, ಸ್ವಲ್ಪ ಚೆನ್ನಾಗಿ ಬೆಂದಿರುತ್ತೆ. ಅದನ್ನು ಒಗ್ಗರಣೆ ಹಾಕ್ಕೊಂಡ್ರೆ ಆಯಿತು. ಮಧ್ಯಾಹ್ನಕ್ಕೆ ಬಿಸಿ ಬಿಸಿ ಅನ್ನ ಮಾಡಿಕೊಂಡು ಹೀರೆಕಾಯಿ ಪಲ್ಯ ಮಾಡಿ ಸ್ವಲ್ಪ ರಸಮ್, 1-2 ಚಪಾತಿ ತಿಂದರೆ ಮಧ್ಯಾಹ್ನದ ಊಟ ಮುಗೀತು. ಎಷ್ಟೇ ಹಬ್ಬ ಇರಲಿ ಏನೇ ಇರಲಿ ಅಡುಗೆ ಮಾಡೋದ್ರಿಂದ ತಪ್ಪಿಸ್ಕೊಳ್ಳೋಕೆ ಸಾಧ್ಯವೇ ಇಲ್ಲ. ಅಡುಗೆ ಮಾಡಲೇಬೇಕಾಗುತ್ತೆ. ಹೊರಗಡೆ ಊಟ ಅಷ್ಟಾಗಿ ನಮ್ಮ ಮನೇಲಿ ಯಾರಿಗೂ ಅಡ್ಜಸ್ಟ್ ಆಗಲ್ಲ. ಮತ್ತು ಹೊರಗಡೆ ಊಟ ಹೇಗಿರುತ್ತೋ ಏನೋ ಅನ್ನೋ ಡೌಟ್ ಮೇಲೆ ಆಲ್ಮೋಸ್ಟ್ ಹೊರಗಡೆ ಊಟ ತುಂಬಾ ಕಡಿಮೆ ನಾವು ಊಟ ಮಾಡೋದು. ಅಡುಗೆ ಕೆಲಸ ಎಲ್ಲ ಮುಗೀತು. ಈಗ ಕಿಚನ್ನ ಕ್ಲೀನ್ ಮಾಡ್ಕೋತಿದ್ದೀನಿ. ನಾನು ಎಸೆನ್ಷಿಯಲ್ ಆಯಿಲ್ನ ಹಾಕ್ಕೋತೀನಿ. ಇವತ್ತು ರೋಸ್ಮೆರಿ ಆಯಿಲ್ನ ಯೂಸ್ ಮಾಡ್ತಿದ್ದೀನಿ. ರೋಸ್ಮೆರಿ ಆಯಿಲ್ನ ಸ್ವಲ್ಪ ವಾಟ್ರಲ್ಲಿ ಮಿಕ್ಸ್ ಮಾಡಿಕೊಂಡು ನೀಟಾಗಿ ಒರೆಸ್ಕೊಳ್ಳೋದ್ರಿಂದ ಆಲ್ಮೋಸ್ಟ್ ಸ್ವಲ್ಪ ಶೈನ್ ಆಗುತ್ತೆ, ಕಿಚನೆಲ್ಲ ಶೈನ್ ಆಗುತ್ತೆ. ಮತ್ತು ಆ ಫ್ರೇಗ್ರೆನ್ಸ್ ಕಿಚನೆಲ್ಲ ಸ್ಪ್ರೆಡ್ ಆಗ್ತಿರುತ್ತೆ ರೋಸ್ಮೆರಿದು.
ಕೆಳಗೆ ಕೂತ್ಕೊಂಡು ಈ ಥರ ಬಟ್ಟೆ ಒಗೆಯೋದ್ರಿಂದ ಅಥವಾ ಮ್ಯಾಟ್ಗಳನ್ನ ಒಗೆಯೋದ್ರಿಂದ ನೆಲ ಕೆಳಗಡೆ ಬಗ್ಗಿ ಒರೆಸೋದ್ರಿಂದ ಸ್ವಲ್ಪ ಮೈಗೆ ಎಕ್ಸಸೈಸ್ ಅಂತ ಫೀಲ್ ಆಗುತ್ತೆ. ನೋಡಿ, ನಾನು ನೆಲಕ್ಕೂ ಸಹ ರೋಸ್ಮೇರಿ ಎಸೆನ್ಷಿಯಲ್ ಆಯಿಲ್ ಮತ್ತು ಕರ್ಪೂರ ಎರಡೂ ಹಾಕಿ ಒರೆಸಿರೋದು ತುಂಬಾ ಶೈನ್ ಆಗ್ತಿದೆ ಮತ್ತು ತುಂಬಾ ಘಮ್ ಅಂತ ಫ್ರೇಗ್ರೆನ್ಸ್ ಬರ್ತಿದೆ. ಅದೇ ವಾಟರಲ್ಲಿ ಸೋಕೇಶ್ ಪ್ರತಿಯೊಂದು ಒರೆಸ್ಕೊಳ್ಳೋದ್ರಿಂದ ಕೆಟ್ಟ ಸ್ಮೆಲ್ ಅನ್ನೋದೇ ಇರೋದಿಲ್ಲ. ಒಳಗಡೆ ಎಂಟ್ರಿ ಆದ ತಕ್ಷಣ ಮೈಲ್ಡಾಗಿ ಎಸೆನ್ಷಿಯಲ್ ಆಯಿಲ್ದು ಸ್ಮೆಲ್ ಬರ್ತಿರುತ್ತೆ. ಎಲ್ಲ ಮಿರರ್ಸ್ಗಿಂತ ವಾಶ್ರೂಮಲ್ಲಿ ಮಿರರ್ ತುಂಬಾ ಬೇಗ ಗಲೀಜಾಗುತ್ತೆ. ಡ್ರಾಪ್ಲೆಟ್ಸ್ ಮಿರರ್ ಮೇಲೆ ಬಿದ್ದು ಹ್ಯಾಂಡ್ ವಾಶ್ ಮಾಡೋಕ್ಕೆ ಹೋದಾಗೆಲ್ಲ ಅದು ಬೀಳ್ತಾನೆ ಇರುತ್ತೆ. ಅದರಿಂದಾಗಿ ಆಲ್ಮೋಸ್ಟ್ ನಾನು ಡ್ರಾಪ್ಸ್ ಇರೋಕ್ಕೂ ಬಿಡಲ್ಲ. ಅಂದರೆ ನೀಟಾಗಿ ನಾನು ಪ್ರತಿದಿನ ಕ್ಲೀನ್ ಮಾಡ್ಕೊತಿರ್ತೀನಿ. ಸ್ನಾನ ಎಲ್ಲ ಆದಮೇಲೆ ವೈಪರಲ್ಲಿ ಸ್ವಲ್ಪ ನೀರನ್ನೆಲ್ಲ ವೈಪ್ ಮಾಡ್ಕೊತಿರ್ತೀನಿ. ಟ್ಯಾಪ್ಸು ಅಷ್ಟೇ ಆಲ್ಮೋಸ್ಟ್ ತುಂಬ ಶೈನ್ ಬರೋ ಥರನೇ ದಿನ ನೋಡ್ಕೊತಿರ್ತೀನಿ. ಮನೆ ಮತ್ತು ಮನೆಯವರು ಎಷ್ಟು ಹೈಜಿನಿಕ್ ಆಗಿದ್ದಾರೆ ಅಂತ ಅರ್ಥ ಆಗೋದು ಅವರ ವಾಶ್ರೂಮ್ಸಿಂದ ನನ್ನ ಪ್ರಕಾರ. ವಾಶ್ರೂಮ್ ನೀಟಾಗಿದ್ದರೆ ಆಲ್ಮೋಸ್ಟ್ ಎಲ್ಲನೂ ಕ್ಲೀನ್ ಅಂತಲೇ ಅರ್ಥ. ಅದಾದಮೇಲೆ ಹೊರಗಡೆ ಕೆಲಸ ಇತ್ತು, ಐಟಮ್ನ ತರಬೇಕಿತ್ತು, ಎಲ್ಲ ಮುಗಿಸ್ಕೊಂಡು ಐಟಮ್ನ ಸಹ ತೊಗೊಂಡು ಪೂಜೆ ಐಟಮ್ ಆಗಲಿ ಅಥವಾ ಅಡುಗೆ ಐಟಮ್ ಆಗಲಿ ತೊಗೊಂಡು ಮನೆಗೆ ಬಂದು ಆಲ್ಮೋಸ್ಟ್ 5:20 ಆಗಿತ್ತು. ಟೀ ಕುಡಿಯೋ ಟೈಮ್ ಅಂತ ಹೇಳಿ ಸ್ವಲ್ಪ ಟೀ ಮಾಡ್ಕೊತಿದ್ದೀವಿ. ಟೀ ಮಾಡಿಕೊಂಡು ಕುಡಿದು ಮಿಕ್ಕಿದ್ದೇನು ಕೆಲಸ ಇದೆ ಅದನ್ನು ಮುಂದುವರಿಸ್ಕೋತೀವಿ. ಮೌನವು ಚೆನ್ನ ಮಾತಲು ಚೆನ್ನ ನಗುವಾಗ ನೀನಿನ್ನು ಚೆನ್ನ ನೋಡಲು ಚೆನ್ನ ಹಾಡಲು ಚೆನ್ನ ನಿನಗಿಂತ ಯಾರಿಲ್ಲ ಚೆನ್ನ. ಇನ್ನು ನಾಳೆ ಹಬ್ಬಕ್ಕೆ ಪೂಜೆ ಸಾಮಾನೆಲ್ಲ ರೆಡಿ ಮಾಡ್ಕೋಬೇಕಿತ್ತು. ಸೊ ಕರೆಂಟು ಬರೋದು ಹೋಗೋದು ಆಗ್ತಿತ್ತು ಮತ್ತು ಮಳೆ ಸಹ ತುಂಬ ಬರ್ತಿತ್ತು. ಆನಿಕಲ್ ಕೂಡ ಬೀಳ್ತಿತ್ತು. ಪವರ್ ಪ್ರಾಬ್ಲಮ್ಸ್ ಕೂಡ ಜಾಸ್ತಿ ಆಗಿತ್ತು. ಅದರಿಂದ ನಾನು ವೀಡಿಯೋ ಮಾಡೋಕ್ಕಾಗಲಿಲ್ಲ. ರಾತ್ರಿ ಎಲ್ಲ ಮುಗಿಸಿ ಎಲ್ಲ ನಿದ್ದೆ ಮಾಡೋ ಟೈಮಲ್ಲಿ ಸ್ವಲ್ಪ ಆ ಕಡೆ ಈ ಕಡೆ ಆಗಿರೋ ಅಂಥ ಸೋಫಾ ಕವರ್ಸ್ನೆಲ್ಲ ಸ್ವಲ್ಪ ಸರಿ ಮಾಡಿ ತಂದಿರೋ ಐಟಮ್ನ ತೆಗೆದಿಡೋಣ. ಅರ್ಧ ತೆಗೆದಿಟ್ಟೆ, ಇನ್ನು ಕೆಲವೊಂದಿತ್ತು ಅದನ್ನು ತೆಗೆದಿಟ್ಟು ಆಲ್ಮೋಸ್ಟ್ ಬೇಗ ಮಲ್ಕೊಂಡ್ರೆ ಬೇಗ ಏಳ್ಬೋದು ಅಂತ ಹೇಳಿ ಮಿಕ್ಕಿದ ಕೆಲಸ ಮಾರ್ನಿಂಗ್ ನೋಡ್ಕೊಳ್ಳೋಣ ಅಂತ ಹೇಳಿ ಎಲ್ಲ ಅಲ್ಲೇ ಇಟ್ಟು ಸೈಡಲ್ಲಿ ಲೈಟ್ ಆಫ್ ಮಾಡಿಕೊಂಡು ಹೋದೆ. ಸಿಗ್ತೀನಿ ನಾಳೆ ಹಬ್ಬದ ದಿನ ನಾಳಿನ ವ್ಲಾಗ್ನಲ್ಲಿ. ಬಾಯ್ ಬಾಯ್, ಟೇಕ್ ಕೇರ್.